ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ನಾಳೆ ಬರುವಂತಹ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಎಲ್ರಿಗಿಂತ ಮುಂಚೆ ಯಾವ ರೀತಿ ಚೆಕ್ ಮಾಡಬೇಕು, ಫೋನಲ್ಲಿ ಚೆಕ್ ಮಾಡಬೇಕಾ, ಲ್ಯಾಪ್ಟಾಪಲ್ಲಿ ಚೆಕ್ ಮಾಡಬೇಕಾ, ಯಾವ ರೀತಿ ಚೆಕ್ ಮಾಡಿದ್ರೆ ರಿಸಲ್ಟ್ ಅನ್ನ ಬೇಗ ನೋಡ್ಬೋದು ಏನು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಿಸಲ್ಟ್ ಡೇಟ್ ಅಲ್ಲಿ ಒಂದಿಷ್ಟು ಚೇಂಜಸ್ ಆದ್ರೆ ಆಯ್ತು, ಬಟ್ ಇದೀಗ ಬಂದ್ಬಿಟ್ಟು ಒಂದು ಡೇಟ್ ಆದ್ರೆ ಕನ್ಫರ್ಮ್ ಆಗಿರುವಂತದ್ದು ಏಪ್ರಿಲ್ 9ನೇ ತಾರೀಕು ಸಂಜೆ 6:30 ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಆದ್ರೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ಸ್ ಆದ್ರೆ ಸಿಗ್ತಿರುವಂತದ್ದು. ಹೌದು, 100% ಆಗಿ ನಿಮ್ಗೆ ರಿಸಲ್ಟ್ ಆದ್ರೆ ಕೊಡ್ತಾರೆ. ಈಗಾಗಲೇ ಎಲ್ಲಾ ಅಫಿಷಿಯಲ್ ಸೋರ್ಸ್ ಗಳಿಂದ ಕನ್ಫರ್ಮ್ ಆಗಿರೋದ್ರಿಂದ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ರಿಸಲ್ಟ್ ಬಂದ್ಬಿಟ್ಟು ನಿಮ್ಗೆ ನಾಳೆ ಆದ್ರೆ ಸಿಗುತ್ತೆ. ನಾಳೆ ರಿಸಲ್ಟ್ ಈಗ ಸಂಜೆ 6:30 ಒಳಗಡೆ ಕೊಡ್ತೀವಿ ಅಂತ ಹೇಳಿದಾರಲ್ವಾ, ಅದಕ್ಕಿಂತ ಮುಂಚೆ ಏನ್ ಮಾಡ್ತಾರೆ ಅಂತ ಅಂದ್ರೆ ಒಂದು ಪ್ರೆಸ್ ಮೀಟ್ ಅನ್ನ ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಅದ್ರಲ್ಲಿ ಮೊದಲಿಗೆ ಬಂದ್ಬಿಟ್ಟು ಟಾಪರ್ಸ್ ಯಾರು ಬಂದಿದ್ದಾರೆ, ಯಾವ ಡಿಸ್ಟ್ರಿಕ್ಟ್ ಅವ್ರದ್ದು ರಿಸಲ್ಟ್ ಚೆನ್ನಾಗಿ ಬಂದಿದೆ, ಅಂಡ್ ಹಾಗೆ ಯಾವ ಕಾಂಬಿನೇಷನ್ ಅಲ್ಲಿ ಎಷ್ಟು ಟಾಪ್ ಬಂದಿದೆ, ಎಷ್ಟು ಜನ ಫೇಲ್ ಆಗಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಎಲ್ಲಾ ತರದ ಒಂದು ಪ್ರೆಸ್ ಮೀಟ್ ಅನ್ನ ನಡೆಸಿ ವೆಬ್ಸೈಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ರಿಸಲ್ಟ್ ಅನ್ನಾದ್ರೆ ಅಪ್ಡೇಟ್ ಮಾಡ್ತಾರೆ. ಯಾವ ಒಂದು ವೆಬ್ಸೈಟ್ ಅಲ್ಲಿ ಕೊಡ್ತಾರೆ ಏನು ಅಂತ ಅಂದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಗೂಗಲ್ ಗೆ ಬಂದು ಪ್ರತಿಯೊಬ್ರು ಸಹ ನಿಮ್ಮ ಒಂದು ಮೊಬೈಲೇ ಸಾಕು, ಲ್ಯಾಪ್ಟಾಪೇ ಬೇಕು, ಇಲ್ಲ ಅಂತಂದ್ರೆ ನಾನು ಸೈಬರ್ಗೆ ಹೋಗಿ ರಿಸಲ್ಟ್ ಅನ್ನ ಚೆಕ್ ಮಾಡಬೇಕು ಅನ್ನುವಂಥದ್ದು ಏನಿಲ್ಲ. ಒಂದು ಒಳ್ಳೆ ಇಂಟರ್ನೆಟ್ ಕನೆಕ್ಷನ್ ಇದ್ರೆ ಸಾಕು. ಏನ್ ಮಾಡ್ತೀರಾ, ನಾಳೆ ಒಂದ್ಸು ರಿಸಲ್ಟ್ ಬಿಟ್ಟಿದ್ದಾರೆ ಅಂತ ಗೊತ್ತಾಗಿದ್ದ ಆದ್ಮೇಲೆ ನಾನು ನಿಮ್ಗೆ ಅಪ್ಡೇಟ್ ಅನ್ನ ಮಾಡ್ತೀನಿ. ನಿಮ್ಗೂ ಸಹ ಒಂದಿಷ್ಟು ಕಡೆ ಗೊತ್ತಾಗುತ್ತೆ. ಜಸ್ಟ್ ಏನ್ ಮಾಡ್ತೀರಾ, car.nic.in 2026 ಅಂತ ಸರ್ಚ್ ಮಾಡ್ತೀರಾ. ಸರ್ಚ್ ಮಾಡಿದ ಕೂಡಲೇ ಸಹ ನಿಮ್ಗೆ ಇಲ್ಲಿ ನೋಡಿ, ಈ ರೀತಿ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2025 ಅಂತ ಏನಿದೆ. ಇಲ್ಲಿ ಬಂದ್ಬಿಟ್ಟು ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2026 ಅಂತ ಹೇಳಿ ನಾಳೆ ಆದ್ರೆ ಅಪ್ಡೇಟ್ ಆಗುತ್ತೆ. ಒನ್ಸ್ ರಿಸಲ್ಟ್ ಕೊಟ್ಟಿದ್ದ ಆದ್ಮೇಲೆ ನಾಳೆ ಇಲ್ಲಿ ನಿಮ್ಗೆ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2026 ಅಂತ ಅಪ್ಡೇಟ್ ಆಗುತ್ತೆ. ಒಂದು ನೆನಪಿಟ್ಕೊಳ್ಳಿ, ಈಗ ರಿಸಲ್ಟ್ ಬಿಡ್ತಾರೆ. ರಿಸಲ್ಟ್ ಬಿಟ್ಟಿದ ತಕ್ಷಣ ಕರ್ನಾಟಕದಲ್ಲಿ ಎಷ್ಟು ಜನ ಪಿ ಯು ಸಿ ಸ್ಟೂಡೆಂಟ್ಸ್ ಇದಾರೋ ಪ್ರತಿಯೊಬ್ರು, ಇನ್ಕ್ಲೂಡಿಂಗ್ ನೀವು ಸಹ ಪ್ರತಿಯೊಬ್ರು ಏನ್ ಮಾಡ್ತೀರಾ, ರಿಸಲ್ಟ್ ಅನ್ನ ಚೆಕ್ ಮಾಡೋದಕ್ಕೆ ಹೋಗ್ತೀರಾ. ಅಟ್ ಎ ಟೈಮ್ ಎಲ್ಲರೂ ಒಂದೇ ವೆಬ್ಸೈಟ್ ಬಂದಾಗ ಏನಾಗುತ್ತೆ ಅಂತ ಅಂದ್ರೆ, ಈಗ ವೆಬ್ಸೈಟ್ ಈಸಿಯಾಗಿ ಓಪನ್ ಆಗ್ತಿದೆ, ಅವಾಗ ಏನಾಗುತ್ತೆ ಅಂತ ಅಂದ್ರೆ ಸರ್ವರ್ ಇಶ್ಯೂ ಬರುತ್ತೆ, ಸರ್ವರ್ ಎರರ್ ಅಂತ ಬರುತ್ತೆ, 404 ಸರ್ವರ್ ಎರರ್ ಅಂತ ಬರುತ್ತೆ. ನೀವು ಆಗ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 1 or 2 minutes ವೇಟ್ ಮಾಡಿ, ಮತ್ತೆ ಹೋಗಿ ಇದೇ ರೀತಿಯಾಗಿ ಚೆಕ್ ಮಾಡಿ. ಅಲ್ಲಿ ನೀವು ಒಂದ್ಸಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ನಾಳೆ ಯಾವ ರೀತಿ ಬಂದಿರುತ್ತೆ ಅಂತ ಅಂದ್ರೆ 2026 ದ್ವಿತೀಯ ಪಿ ಯು ಸಿ ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಅಂತ ಹೇಳಿ ಇಲ್ಲಿ ಬಂದಿರುತ್ತೆ. 2026 ಜಸ್ಟ್ ಆ ಡೇಟ್ ಅನ್ನು ಸಹ ಕೊಟ್ಟು ಅದರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ ರಿಜಿಸ್ಟರ್ ನಂಬರ್, ನಿಮ್ಮ ಕಾಂಬಿನೇಷನ್ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಟ್ಟಿದ್ದೀರಾ ಅಂತ ಅಂದ್ರೆ ನಿಮ್ಮ ಒಂದು ರಿಸಲ್ಟ್ ಆದ್ರೆ ನಿಮಗೆ ಸಿಗುತ್ತೆ. ಓಕೆನಾ. ಬೇರೆ ಒಂದು ಯಾವುದೋ ಅಪ್ಲಿಕೇಶನ್ ಅಲ್ಲಿ ಹೋಗಿ ರಿಸಲ್ಟ್ ಅನ್ನ ಚೆಕ್ ಮಾಡಬೇಕು, ಕಾಲೇಜ್ ಹತ್ರ ಹೋಗಿ ರಿಸಲ್ಟ್ ಅನ್ನ ಚೆಕ್ ಮಾಡಬೇಕು, ಇಲ್ಲ ಅಂತ ಅಂದ್ರೆ ಯಾವ್ದಾದ್ರು ಆಪ್ಸ್ ಅನ್ನ ಡೌನ್ಲೋಡ್ ಮಾಡಬೇಕು, ಏನೂ ಇಲ್ಲ. ಜಸ್ಟ್ ಗೂಗಲ್ ಬ್ರೌಸರ್, ನಿಮ್ಮ ಮೊಬೈಲ್ ಅಲ್ಲಿ ಇರುವಂತಹ ಯಾವುದೋ ಒಂದು ಬ್ರೌಸರ್ ಗೆ ಹೋಗಿ ಈ ರೀತಿ ಸರ್ಚ್ ಮಾಡಿ ನಾಳೆ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2026 ಅಂತ ಬರುತ್ತೆ. ಒಂದ್ಸಲಿ ಕ್ಲಿಕ್ ಮಾಡಿ ಅಲ್ಲಿ ನೆಕ್ಸ್ಟ್ ನಿಮ್ಮ ಒಂದು ರಿಸಲ್ಟ್ ಡಿಕ್ಲೇರ್ ಆಗಿರುವಂತದ್ದು ಈ ರೀತಿಯಾಗಿ ಲಿಂಕ್ ಆದ್ರೆ ಬರುತ್ತೆ. ಈ ರೀತಿಯಾಗಿ ಲಿಂಕ್ ಬಂದಿರೋದನ್ನ ಜಸ್ಟ್ ಕ್ಲಿಕ್ ಮಾಡಿ ರಿಸಲ್ಟ್ ಅನ್ನಾದ್ರೆ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಎಲ್ಲ ಒಂದು ನನ್ನ ಒಂದು ಫ್ರೆಂಡ್ಸ್ಗೆ ವಿಶಿಂಗ್ ಯು ವೆರಿ ಆಲ್ ದಿ ಬೆಸ್ಟ್. ನಿಮ್ಮ ಒಂದು ರಿಸಲ್ಟ್ ನೀವು ಏನ್ ಅನ್ಕೊಂಡಿರೋ ಅದಕ್ಕಿಂತ ಚೆನ್ನಾಗಿ ಆಗ್ಲಿ, ನಿಮ್ಮ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಗಿಂತ ಚೆನ್ನಾಗಿ ಬರ್ಲಿ ಅಂತ ಹೇಳಿ ಎಲ್ರಿಗೂ ಸಹ ಬೆಸ್ಟ್ ವಿಶಸ್ ಅನ್ನ ಕಳಿಸ್ತಿದ್ದೀನಿ. ನೀವು ನಿಮ್ಮ ಒಂದು ಫ್ರೆಂಡ್ಸ್ಗೆ ಕಮೆಂಟ್ ಬಾಕ್ಸ್ ಮುಖಾಂತರ ವಿಶಸ್ ಅನ್ನ ಮಾಡಬಹುದು. ನೋಡೋಣ ಎಷ್ಟು ಜನ ವಿಶಸ್ ಅನ್ನ ಮಾಡ್ತಾರೆ ನಿಮ್ಮ ಒಂದು ಫ್ರೆಂಡ್ಸ್ಗೆ ಏನೋ ಅಂತ ಹೇಳ್ಬಿಟ್ಟು. ಅಂಡ್ ಹಾಗೇನು ನಿಮ್ಗೆ ಈಗ ನಾಳೆ ಬರ್ತಿರುವಂತಹ ರಿಸಲ್ಟ್ ಎಕ್ಸೈಟ್ಮೆಂಟ್ ಇದೆಯಾ, ಭಯ ಇದೆಯಾ, ಇಲ್ಲ ಅಂತಂದ್ರೆ ಯಾವ ರೀತಿ ಫೀಲ್ ಆಗ್ತಿದೆ ಏನೋ ಅಂತ ಹೇಳಿ ಅದನ್ನು ಸಹ ಕಮೆಂಟ್ ಅನ್ನ ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ KCET ರಿಲೇಟೆಡ್, ನೀಟ್ ರಿಲೇಟೆಡ್, ಕೌನ್ಸಿಲಿಂಗ್ ಅಂಡ್ ಹಾಗೇನು ಸಹ ಕಂಪ್ಲೀಟ್ ಅಪ್ಡೇಟ್ಸ್ ಆದ್ರೆ ಎಜುಕೇಶನ್ ರಿಲೇಟೆಡ್, ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ ನಮ್ಮ ಒಂದು ಚಾನಲ್ ಅಲ್ಲಿ. ಈ ಕೂಡಲೇ ಹೋಗಿ ಚಾನಲ್ಗೆ ಲೈಕ್, ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.